This was Anna's 100th film. Yes. First time ನಾನು ಪ್ರೊಡ್ಯೂಸರ್ ಆಗಿದ್ದ ಸಿನಿಮಾ. Yes. ಅಣ್ಣ ವಾಸ್ ವೆರಿ ಸ್ವೀಟ್. ಪಾಪ ಅವ್ರು ಒಪ್ಕೊಂಡು ಸಿನಿಮಾ ಮಾಡಿದ್ರು. ಇಟ್ ವಾಸ್ Anna's 100th film. So it was my honor to just produce that film for Anna. You know, we are doing KD now, and KD alli Rahul is one of our choreographers. Congratulations. It's amazing to have him on board. Prem ತುಂಬಾ ಗ್ರಿಲ್ ಮಾಡ್ತಾರೆ ಅವನಿಗೆ, ನನಗೆ ಗೊತ್ತು. But he is going to do a good job as a choreographer. Can I say one shout out to Shrikant? Shrikant ಮುಂದೆ ಬಾ ನೀನು. ಅವನು ಬೆಂಕಿ ತಗೊಂಡ್ ಬಂದಿದ್ದು. It looked so good. ನಿನಗೆ ಅದು ಆಟ ಮಾಡ್ಕೊಬಿಟ್ಟಿದೆ. ನೀನು ಶಿವಣ್ಣ ಬಂದಾಗೂ ಮಾಡಿದೆ, ಅಲ್ಲಿ ಕೂತ್ಕೊಂಡು ಮಾಡಿದೆ, ಅವರೆಲ್ಲ ಆರಿಸ್ತಾ ಇದ್ರೆ ಮತ್ತೆ ಮಾಡ್ತಾನೆ ಇದೆಯಾ ನೀನು. He was enjoying it more than anything else, I think. He was basically enjoying it. But I want to say that ಈ ಫೈರ್ ಬ್ರ್ಯಾಂಡ್ ನಿತಿನ್ ಮತ್ತೆ ಡಿಂಪಲ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. This was very important to both of you. ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಬಟ್ ಇವತ್ತು ಈ ಲಾಟ್ ಆಫ್ ಬಾಯ್ಸ್ ಡಿಡ್ ಅ ವೆರಿ ವೆರಿ ಗುಡ್ ಜಾಬ್ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಹುಲ್, ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಜನ್ಯಾಜಿ, ಆವ್ ಫ್ಯಾಕ್ಟರ್ ಅಂದರೆ ಏನು ಅಂದರೆ ಈ ಪರ್ಫಾರ್ಮೆನ್ಸ್ ನೋಡ್ಬೇಕು, ಎಲ್ಲಿಂದ ಹೇಳಬೇಕಂತ ಗೊತ್ತಿಲ್ಲ. ಸುಮ್ಮನೆ ಇವರಿಬ್ಬರು ಕೂತಿದ್ರಲ್ಲ, ಓಪನ್ ಮಾಡಿದ್ರು ಮಾಸ್ಟರ್. ನಿಮ್ಮ ವೇ ಆಫ್ ಶೋಯಿಂಗ್ ದಿಸ್ ಹೀರೋ ಆ್ಯಂಡ್ ಹೀರೋಯಿನ್ನು ಅದು ನೋಡಿದ ತಕ್ಷಣ ಭಯ ಆಗೋದು. ವಾವ್, ಇದೇನು ಅನಿಸ್ತು. ಅಲ್ಲಿಂದ ನೋಡಿದ್ರೆ ಇವ್ರು ಟಕ್ ಅಂತ ಹೋಗಿ ಮ್ಯಾಗ್ನೆಟ್ ಥರ ಅಂಟ್ಕೊಂಡ್ರು ಯಾರಿಗೋ. ಅದೊಂದು ವಾವ್ ಫ್ಯಾಕ್ಟರ್. ನೆಕ್ಸ್ಟ್ ನೋಡಿದ್ರೆ ಅವ್ರು ಮೂವ್ ಮಾಡ್ಬೇಕಾದ್ರೆ ಹಿಂದೆ ಪೇಪರ್ ಬ್ಲಾಸ್ಟ್ ಆಯಿತು, ಅದೊಂದು ವಾವ್ ಫ್ಯಾಕ್ಟರ್. ನೆಕ್ಸ್ಟ್ ಕಟ್ ಮಾಡಿದ್ರೆ ಬುಡ್ಬುಡಿಗೆ ಕೈ ಮಾತ್ರ ಮೇಲೆ ಬರ್ತಾರೆ, ಅದು ಮಾತ್ರ ಬರ್ತದೆ. ನೆಕ್ಸ್ಟ್ ತ್ರಿಶೂಲ ಬರ್ತಾ ಇದೆ. ಓ ಮೈ ಗಾಡ್, ಒಂದ್ರ ಮೇಲೆ ಒಂದು ಲಾಸ್ಟಲ್ಲಿ ನೋಡೋ ಇವ್ರು ಫುಲ್ ಬೆಂಕಿ ಹಾಕೊಂಡು ಬಂದೇ ಬಿಟ್ರ ಅಂತ. ಮೂರನೇ ಕಣ್ಣು ಬಿಟ್ಟೆ. ಓ ಮೈ, ಇದು ವಾವ್ ಫ್ಯಾಕ್ಟರ್ ಅಂತ ಏನು ಕೇಳ್ತೀವಲ್ಲ, ಇದು ದಿಸ್ ಇಸ್ ಸೋ ಯೂನಿಕ್ ಆ್ಯಂಡ್ ಸೋ ನ್ಯೂ ಆ್ಯಂಡ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್, ಔಟ್ ಸ್ಟ್ಯಾಂಡಿಂಗ್ ಇಯರ್. ನೆಕ್ಸ್ಟ್ ಲೆವೆಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಬಟ್ ನಿಜವಾಗ್ಲೂ ಜನ್ಯಾಜಿ ಹೇಳ್ದಂಗೆ ತುಂಬಾ ಕಷ್ಟ ಆ ಬೆಂಕಿನ ಅಲ್ಲಿಂದ ಬರ್ಸೋದು. ತುಂಬಾ ಧೈರ್ಯನೂ ಬೇಕು ಅವ್ರಿಗೆ ಅದನ್ನ ಮಾಡಕ್ಕೆ. ರಾಹುಲ್ ಮಾಸ್ಟರ್, ಹೌ ಡಿಡ್ ಯು ಗೆಟ್ ದಟ್ ಥಾಟ್, ರಾಹುಲ್ ಮಾಸ್ಟರ್? ಇಲ್ಲ ಮ್ಯಾಮ್, ಹಂಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ. ಸೊ ಒಬ್ರು ಅಗೋರಿ ವೇಷ ಹಾಕೊಂಡು ಸೊ ಈ ಫೈರ್ ಮಾಡ್ತಾ ಇದ್ರು. ಸೊ ಥಿಂಕ್ ಮಾಡಿದೆ, ಇದೊಂದು ಹೆಂಗೋ ಅಗೋರಿ ಆಕ್ಟ್ ಮಾಡ್ತಾ ಇಲ್ಲ, ಸೊ ಹೆಂಗ್ ಒಂದು ವರ್ಕ್ ಮಾಡೋಣ ಅದ್ರ ಮೇಲೆ ಅಂತ ಅನಿಸ್ತು. ಸೊ ಅದಾದ್ಮೇಲೆ ಅವನೇ ಆಕ್ಚುಲಿ ಧೈರ್ಯ ಕೊಟ್ಟಣ, ನಾನು ಮಾಡ್ತೀನಿ ಅಣ್ಣ ಸಿಂಪಲ್ ಅಂತ. ವಾವ್. ಅಂಡ್ ಸುಮ್ನೆ ಮಾಡಿಲ್ಲ, 100% ಸೇಫ್ಟಿ ಪ್ರಿಕಾಷನ್ಸ್ ನ ತಗೊಂಡು ರಾಹುಲ್ ಮಾಸ್ಟರ್ ಅವ್ರ ಕೈಲಿ ಮಾಡಿಸಿದ್ದಾರೆ. ಸೂಪರ್. ಈಗ ಒಬ್ರು ಬೆಂಕಿ ಕಾವಲಿ ಮೇಲೆ ಕೂತು ಬಿಸಿ ಆಗ್ತವ್ರೆ ಮಾತಾಡೋದಕ್ಕೆ. ರಾಘು ಅವರೇ, ಜಾಕೆಟ್ ಹಾಕೊಂಡು ರೆಡಿ ಆಗಿರಿ. ಅದಕ್ಕಿಂತ ಮುಂಚೆ ನಾನು ಚಿನಿ ಮಾಸ್ಟರ್ ಹತ್ರ ಕೇಳ್ತೀನಿ. ಎಸ್ ಮಾಸ್ಟರ್. Everything was magical for me. ನನಗಂತೂ ಐ ವಾಸ್ ಇನ್ ಅ ಶಾಕ್ ಸೀಯಿಂಗ್ ದಿಸ್ ಪರ್ಫಾರ್ಮೆನ್ಸ್. ಕೆಳಗಡೆ ಒಂದು ಮೂಮೆಂಟ್ ಮಾಡಿದ್ರಲ್ಲ ಮಾಸ್ಟರ್, ಅದು ಒಂದು ಹುಕ್ ಮೂಮೆಂಟ್ ಥರ ಆಯಿತು. ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಅಂತ ಕಾಣುತ್ತೆ. ಈಸಿ ಸ್ಟೆಪ್ ಯೆಟ್ ವೆರಿ ಎಫೆಕ್ಟಿವ್. ಆಮೇಲೆ ಹುಡುಗ ಏನೋ ಹಿಂಗೆ ಅಂದ್ಕೊಂಡು ಒಂದು ಸ್ಟೆಪ್ ಮಾಡ್ತಾನೆ. ದಟ್ ವಾಸ್ ಆಲ್ಸೋ ಅ ಫ್ಯಾಂಟಾಸ್ಟಿಕ್ ಸ್ಟೆಪ್. ದಿಸ್ ಈಸ್ ಆಲ್ಸೋ ನೀಡೆಡ್. ಈ ಕೊರಿಯೋಗ್ರಫಿನಲ್ಲಿ ಏನಂದ್ರೆ ಯು ಶುಡ್ ಆಕ್ಚುಲಿ ನೋ ಯಾವ ಸ್ಪಾಟ್ನಲ್ಲಿ ಏನು ಕೊಡಬೇಕು ಅಂತ. ದಟ್ ಟ್ಯಾಲೆಂಟ್ ಐ ಥಿಂಕ್ ರಾಹುಲ್ ಹ್ಯಾಸ್. ಡೆಫಿನೆಟ್ಲಿ ಫ್ಯಾಂಟಾಸ್ಟಿಕ್ ಪ್ಯಾಕೇಜ್. ಇದನ್ನು ನೋಡಕ್ಕೆ ಇಟ್ಸ್ ನಾಟ್ ಲೈಕ್ ಅ ಸ್ಟೇಜ್ ಪರ್ಫಾರ್ಮೆನ್ಸ್, ಲೈಕ್ ಅ ಸಿನಿಮಾ. ಐ ಥಾಟ್ ದಿಸ್ ಶುಡ್ ಬಿ ಆಕ್ಚುಲಿ ಲೈಕ್ ಅ ಫೈನಲ್ಸ್, ಒಂದು ಫೈನಲ್ ವಿಜುವಲ್ ಥರ ಇತ್ತು. ಬಟ್ ರಾಹುಲ್, ಯು ಡಿಡ್ ಇಟ್ ಯಟ್ ಅಗೇನ್. So, congratulations. You guys deserve every applause. Thank you so much. Love you guys. Thank you, sir. Today, you are the king, Rahul. ಥ್ಯಾಂಕ್ ಯು ಮಾಸ್ಟರ್. ಈಗ ರಾಘಣ್ಣ ಮಾತಾಡಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ರಾಹುಲ್. ನಿಮ್ಮ ವಿಜುವಲೈಸೇಷನ್ಗೆ ನಿಮ್ಮ ಇಡೀ ಟೀಮ್ ನಿಮ್ಮ ಜೊತೆ ಕೈ ಸೇರಿಸಿದೆ. ಹಾಗೆ ವಸಂತ್ ಕೂಡ ಸರ್. ವಸಂತ್ ಅವರೇ, ವಸಂತ್ ಬಾರೋ. ನಿತಿನ್ ಆ್ಯಂಡ್ ಡಿಂಪಲ್ ಎಲ್ಲ ಬಿಟ್ಟು ಅಮ್ಮ ಡಿಂಪಲ್ ಅವ್ರು ಎಷ್ಟೇ ಜನ ಡಾನ್ಸ್ ಮಾಡಿದ್ರು, ನಿನ್ನ ಎಕ್ಸ್ಪ್ರೆಷನ್ ಮಾತ್ರ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸರ್. ಪ್ರತಿಯೊಂದು ಹಂತದಲ್ಲೂ ನೀನು ಬಿಟ್ಕೊಡ್ತಾ ಇಲ್ಲ ಎಕ್ಸ್ಪ್ರೆಷನ್. ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದೆ. ಇವತ್ತು ನಿಮ್ಮ ಡಿಸೈನಿಂಗ್ ಆಗಲಿ, ನಿಮ್ಮ ಎಕ್ಸಿಕ್ಯೂಷನ್ ಆಗಲಿ, ನಿಮ್ಮ ಕೊರಿಯೋಗ್ರಫಿ ಆಗಲಿ, ನಿಮ್ಮ ಸಿನ್ಸಿಯರಿಟಿ ಆಗಲಿ, ಎಲ್ಲ ನಿಮಗೆ ಇದು ಕೊಟ್ಟಿದೆ. ಸೋ ಪ್ರೌಡ್ ಆಫ್ ಆಲ್ ಆಫ್ ಯು. ನಿತಿನ್ ಆ್ಯಂಡ್ ಡಿಂಪಲ್, ಕಂಗ್ರ್ಯಾಚುಲೇಷನ್ಸ್, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ರಾಹುಲ್ ಮಾಸ್ಟರ್, ಫ್ಯಾಂಟಾಸ್ಟಿಕ್ ಜಾಬ್. ಆಮೇಲೆ ಗುರುವೆ, ನಿಮಗೆ ಹ್ಯಾಟ್ಸ್ ಆಫ್. ಸ್ಪೆಷಲ್ ಮೆನ್ಷನ್ ನಿಮಗೆ, ಸ್ಪೆಷಲ್ ಮೆನ್ಷನ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಲುಕ್ ಸೋ ಗ್ರ್ಯಾಂಡ್, ಸೋ ರಿಯಲ್.
ಸೋ ರಿಯಲ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ಅಂಡ್ ವಿಶೇಷವಾಗಿ ಇಲ್ಲಿ ಒಬ್ರ ಬಗ್ಗೆ ಮಾತಾಡಲೇಬೇಕು. ಈ ಪರ್ಫೆಕ್ಟ್ ಡಾನ್ಸ್ಗೆ ಪರ್ಫೆಕ್ಟ್ ಲೈಟಿಂಗ್ ಮೂಲಕ ಇನ್ನಷ್ಟು ಪವರ್ ತಂದಂಥ ನಮ್ಮ DOP ಸುಖಿ ಸರ್. ಸುಖಿ ಸರ್ ಇಸ್ ಬೇಸಿಕಲಿ ಫ್ರಮ್ ಮುಂಬೈ, ಹಾಗಾಗಿ ವಿ ಸ್ಪೀಕ್ ತಾಲ್ಯ. ಥ್ಯಾಂಕ್ ಯು. ಆ ಶರೀರವಾಣಿ. ಥ್ಯಾಂಕ್ ಯು ಸುಖಿ ಸರ್. ಅದಲ್ಲದೆ ಪಾಪ ಮ್ಯಾಮ್ ನಿತಿನ್ಗೆ ಇವತ್ತು ಅವ್ನ ಕಾಲ್ ತುಂಬ ಏಟಾಗಿದೆ. ಯಾರಾದರೂ ಹೇಳ್ತಾರ ಅವ್ನು ಮಾಡಿರೋ ಪರ್ಫಾರ್ಮೆನ್ಸ್ಗೆ ಆ ಕಾಲ್ ನೋವು ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ? ನಮಗೇನೂ ಗೊತ್ತಾಗ್ಲಿಲ್ಲ. ಕಾಲಲ್ಲಿ ಸ್ಟಿಚ್ ಇದ್ರೂ ಯಾರಿಗೂ ನೋವು ಗೊತ್ತಾಗದೇ ಇರೋ ಥರ ಇವತ್ತು ಪರ್ಫಾರ್ಮ್ ಮಾಡಿದ್ದೀರಾ. ಇಷ್ಟೆಲ್ಲ ಹೊಗಳಿಕೆ ಸಿಕ್ಕಿದೆ. ಈ ಕ್ಷಣ ಎಷ್ಟು ಇಂಪಾರ್ಟೆಂಟ್ ನಿಮಗೆ? ತುಂಬಾ ಇಂಪಾರ್ಟೆಂಟ್ ಅಕ್ಕ. ಫಸ್ಟ್ ರಾಹುಲ್ ಮಾಸ್ಟರ್ ಥ್ಯಾಂಕ್ಸ್ ಇರಬೇಕು. ನನಗೆ ಈ ಕಾಲು ಏಟಾಗಿತ್ತು, ಆದ್ರೂ ಎಲ್ಲರೂ ನೀನು ಮಾಡ್ತೀಯಾ ಇಲ್ವಾ ಅಂತ ಕೇಳ್ತಾರೆ. ನಮ್ಮ ಅಮ್ಮ ಫುಲ್ ಸಪೋರ್ಟ್ ಮಾಡೋದು ನನಗೆ. ನೀನು ಮಾಡಲೇಬೇಕು, ನೀನು ಇದು ಮಾಡಿಲ್ಲ ಅಂದರೆ ನಿಂಗೆ ನೆಕ್ಸ್ಟ್ ಸಿಗಲ್ಲ. ನೀನು ಇದು ಫೈರ್ ಬ್ರ್ಯಾಂಡ್ ತುಂಬ ಮುಖ್ಯ ನಿನಗೆ, ನೀನು ಮಾಡಲೇಬೇಕು ಅಂದ್ಬಿಟ್ಟು ಫುಲ್ ಎಲ್ಲ ಕಾನ್ಫಿಡೆಂಟ್ ಕೊಟ್ಟರು. ನಾನು ಮಾಡಿದೆ ಅಕ್ಕ. ವೆರಿ ನೈಸ್. ನಾನು ಬೆಸ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಹೌದು. ಥ್ಯಾಂಕ್ ಯು ಸಂತೂರ್ ಮಮ್ಮಿ. ಸಖತ್ ಸ್ಟ್ರಾಂಗೆಸ್ಟ್ ಮದರ್ ಅವರು. ಸೂಪರ್ ರ್ಯಾಬ್. ಸೂಪರ್ ಮೇಡಮ್, ಮಾತಾಡಿ. ಅಕ್ಕ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. 2 ವೀಕ್ಸಿಂದ ಐ ವಾಸ್ ವೆರಿ ಸ್ಯಾಡ್. ಅದಕ್ಕೆ ಈ ಸತಿ ಮಾಡಲೇಬೇಕು ಅಂತ ತುಂಬ ಕಷ್ಟಪಟ್ಟಿದ್ದೀನಿ. ನೆಕ್ಸ್ಟ್ ಸತಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ. ರಾಹುಲ್ ಮಾಸ್ಟರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಇಲ್ಲದೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ ಇದು. ಹೌದು, ನಿಜವಾಗ್ಲೂ. ಇಲ್ಲ, ನೆನ್ನೆ ಪ್ರಾಕ್ಟೀಸ್ ಆಗ್ಬೇಕಾದ್ರೆ ಸಡನ್ನಾಗಿ ಒಂದು ಫ್ಲಿಪ್ ಹೊಡೆದು ಕಾಲು ಫ್ರ್ಯಾಕ್ಚರ್ ಆಯಿತು. 4 ಸ್ಟಿಚ್ ಆದರು. ನಾನು ಸ್ವಲ್ಪ ಟೆನ್ಷನ್ ಆದೆ, ಯಾಕೆ ಹಿಂಗಾಗ್ತಿದೆ ಏನು ಅಂತ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಬಂದ, ಸ್ಟಿಚ್ ಹಾಕ್ಸ್ಕೊಂಬಂದ. ಹಿಂಗೋ ನಿತಿನ್ ಮಾಡ್ತೀನೋ ಅಂದೆ. ಇಲ್ಲ ಸರ್ ಮಾಡ್ತೀನಿ ಸರ್ ಅಂತ ಅಂದ. ಅವ್ರ ಮಮ್ಮಿ ಬಂದು ಪಾಪ ಡೈರೆಕ್ಟಾಗಿ ಹೇಳಿದ್ರು, ಇಲ್ಲ ಸರ್ ಮಾಡೇ ಮಾಡ್ತಾನೆ ಅವ್ನು, ಮಾಡಬೇಕು ಸರ್. ಅವ್ರ ಮಮ್ಮಿ ಪಪ್ಪಾಗಂತೂ ಆ್ಯಕ್ಚುಲಿ ಸಖತ್ ಇಂಪಾರ್ಟೆಂಟ್ ಆಯಿತು ಈ ಪರ್ಫಾರ್ಮೆನ್ಸು. ಮಾಡಲೇಬೇಕು, ಮಾಡು ಅಂತ. ವೆರಿ ನೈಸ್. ಮೇಡಮ್, ಯಾಕೆ ನೀವಿಷ್ಟು ಸ್ಟ್ರಾಂಗ್? ಹೆಂಗೆ ನೀವಿಷ್ಟು ರೆಬೆಲ್ಲು? ಅವನು ಈ ಸತಿ ಫೈರ್ ಬ್ರ್ಯಾಂಡ್ ತಗೊಳ್ಳೇಬೇಕಾಗಿತ್ತು. ಆಕ್ಚುಲಿ ನೀವು ಫೈರ್ ನಾನು ಫೈರ್ ಬಿಟ್ಬಿಡ್ತಿದ್ದೆ. ಹೆಂಗೆ? ತುಂಬ ಇಂಪಾರ್ಟೆಂಟ್ ಮೇಡಮ್ ನನಗೆ ಇದು. ಆ್ಯಕ್ಚುಲಿ ನನ್ನ ಮಗ DKDಗೆ ಬರಬೇಕು ಅನ್ನೋದೇ ನನ್ನ ಡ್ರೀಮ್. ಆ್ಯಕ್ಚುಲಿ ಅವ್ನು ಬಂದರೆ DKDಲೇ ಬರಬೇಕು, DKDಲೇ ಮಾಡಬೇಕು ಅನ್ನೋದು ನನ್ನ ಡ್ರೀಮ್. ಆ್ಯಕ್ಚುಲಿ ಸೀಸನ್ 5 ವೇಟ್ ಮಾಡ್ತಾ ಇದ್ದೀನಿ ನಾನು. ಬಟ್ 2 ವೀಕ್ಸಿಂದ ಪರ್ಫಾರ್ಮೆನ್ಸ್ ಸ್ವಲ್ಪ ಡಲ್ ಆಯ್ತಲ್ಲ, ನಾನು ಫುಲ್ ತುಂಬ ಟೆನ್ಷನ್ ಆಗೋಯ್ತು. ನನಗೆ ತುಂಬ ಬೇಜಾರಾಗೋಯ್ತು. ಸೊ ನೆನ್ನೆ ಸ್ಟಿಚ್ ಹಾಕೊಂಡು ಬಂದ, ಆದರೂ ಇಲ್ಲ ನೀನು ಮಾಡಬೇಕು, ನೀನು ಮಾಡು. ಅದು ಸ್ಟಿಚ್ ಬಂದ್ರೇನೋ ಹಾಕ್ಸ್ಕೊಳ್ಳೋಣ, ನೀನು ಮಾಡು. ಮೇಡಮ್, ಅದೇನು ಬ್ಲೌಸೇ ಸ್ಟಿಚ್ ಓಪನ್ ಆದಾಗ ಹಾಕಕ್ಕೆ. ಸ್ಟಿಚ್ ಬಂದರೂ ಪರವಾಗಿಲ್ಲ, ನೀನು ಮಾಡಬೇಕು. DKDಯ ಕಟ್ಟಾಭಿಮಾನಿ ಅವರ ಅಮ್ಮ, DKD ಅವರ ಉಸಿರು, DKD ಅವರ ನೀರು, DKD ಅವರ ಆಹಾರ. ಮೇಡಮ್, ನೀವು ಸೂಪರ್ ಮಮ್ಮಿ ಮೇಡಮ್. ಸೂಪರ್. ಆ್ಯಂಡ್ ಐ ಲವ್ ಯು. ಥ್ಯಾಂಕ್ ಯು ಮ್ಯಾಮ್, ಲವ್ ಯು ಟು. ಥ್ಯಾಂಕ್ ಯು. ನಿಮ್ಮ ಇಡೀ ತಂಡದ ಪವರ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಗಿತಾ? ಆಯ್ತಾ? ಅಲ್ಲ ಮುಗಿತಾ?